ಗೋಪಾಲ್ ವಿಜಯನಗರದಲ್ಲಿ ಇದ್ದಾರಲ್ಲ, ನಮ್ಮ ವಿಜಯನಗರ ಮಠದಲ್ಲಿ ಗೋಪಾಲ್ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರಲ್ಲ, ಅವರು ಈ ಕೆಲಸ ಎಲ್ಲ ಮಾಡಿಸಿದ್ದು. ಈ ಕಾಂಪೌಂಡು ಮತ್ತು ಗೋಶಾಲೆ ಮತ್ತು ಈ ಹುಲ್ಲಿಗೆ ಶೆಡ್ ಬೇಕು ಅಂತ ಹೇಳಿದ್ವಿ. ಆಗ ಹುಲ್ ಶೆಡ್ ಅಂತ ಹೇಳಿ ಇದು ಮಾಡಿದ್ರು. ನಾನು ಮಾಡುವಾಗೆಲ್ಲ ಹೇಳಿದೆ, ಅಲ್ರಿ ಕವರ್ ಮಾಡಿರಿ 3 ಕಡೆನೂ, ಬೇಕಂದರೆ ಅಲ್ಲಿ ಒಂದು ಕಡೆ ಡೋರ್ ಇಡಿ ಅಂತ ನಾನು ಹೇಳ್ತಾ ಇದ್ದೆ. ಯಾಕಂದರೆ ಮಳೆ ಬಂದರೆ ಎಲ್ಲ ನೀರು ಒಳಗಡೆ ಬೀಳುತ್ತೆ ಅಂತ ನಾನು ಹೇಳ್ತಾನೆ ಇದ್ವಿ. ಸುಮಾರು ಸತಿ ಹೇಳಿದ್ವಿ. ಅದೇನಪ್ಪ ನಾವು ಒಂದು 100 ಸಲ ಮೇಲೆ ಹೇಳಿರಬೇಕು. ಆದರೂ ಕೂಡ ಅವ್ರು ಹಾಗೇ ಮಾಡಿದ್ರು. ನಾನು ಇದೇನು ಇವ್ರು ಯಾಕೆ ಅವ್ರಿಗೆ ಗೊತ್ತಾಗುತ್ತಲ್ಲ ಅವ್ರಿಗೆ ಹುಲ್ ಶೆಡ್ ಹೆಂಗಿರಬೇಕು ಅಂತ. ಏನಿದ್ರು ಮರ್ಮ ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಸುಮಾರು ದಿನ ಆದಮೇಲೆ ನಮಗೆ ಕೆಲವ್ರು ಹೇಳಿದ್ರು. ಆಮೇಲೆ ನಮಗೂ ಗೊತ್ತಾಯಿತು. ಇದೇ ಥರ ಚಿಕ್ಕದಾಗಿ ನಮ್ಮ ಆದಿಚುಂಚನಗಿರಿಲಿ ತೋಟದಲ್ಲಿ ಈ ಸಾಧು ಮಹಾತ್ಮರು ಯಾರಾದರೂ ಸತ್ತರೆ ಹೌದು ಈ ಥರ ಸಮಾಧಿ ಮಾಡಿ ಮೇಲೆ ಈ ಥರ ಚಿಕ್ಕದಾಗಿ ಕಟ್ತಾರೆ. ಇದೇ ಥರ ಇಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ ನಮಗೆ. ಎಂಥ ಮನೋಭಾವನೆ ಇದೆ ನೋಡಿ. ಆ ಗೋಪಾಲ್ ಇಂಜಿನಿಯರಿಗೆ ಕೇಳಿ, ನಿನಗೇನೇ ಮಾಡಿದ್ರು ವಿದ್ಯಾಧರ್ ಸ್ವಾಮಿಗಳು ಅಂತ. ಅಲ್ಲ ಸರ್, ಅವ್ನು ನಾವು ಮಾಡೋದಕ್ಕೆ ಅವನ ಮಕನೇ ನೋಡಿಲ್ಲ ನಾವು. ಈ ಹೆಸರುಘಟ್ಟ ಬಂದು ಒಂದು 5-6 ತಿಂಗಳಾದಮೇಲೆ ಆತನ ಮಕ ನೋಡಿದ್ದು ನಾವು. ಸುಮಾರು ಬಹುಶಃ ಒಂದು 14-15 ವರ್ಷದಿಂದ ಆತನ ಮಕನೇ ನೋಡಿರಲಿಲ್ಲ ನಾವು. ಮಾತು ಕೂಡ ಇಲ್ಲ. ಇಲ್ಲಿ ಬಂದಾಗಲೂ ಕೂಡ ನಮ್ಮ ಹತ್ರ ಯಾವತ್ತೂ ಮಾತಾಡಲಿಲ್ಲ. ನಾವು ಇಲ್ಲಿ ಹೆಸರುಘಟ್ಟಕ್ಕೆ ಆದಮೇಲೆ ಸುಮಾರು 1.5 ವರ್ಷ ಆದಮೇಲೇನೋ ಆತ ನಮ್ಮ ಜೊತೆ ಒಂದು ಸಲನೋ ಏನೋ ಮಾತಾಡಿದಷ್ಟೇ. ಅದು ಬಿಟ್ಟರೆ ಇಲ್ಲ. ಕೇಳಿ ಇದನ್ನು, ಈ ವಿಡಿಯೋನ ಅವರ ಮನೆಯವ್ರಿಗೂ, ಅವ್ರ ತಾಯಿಗೂ ಮತ್ತು ಅವ್ರ ಮಕ್ಳಿಗೂ, ಅವ್ರ ಫ್ಯಾಮಿಲಿಯವ್ರಿಗೆ ಕಳಿಸಿ ಕೇಳಿ ಇದೇನಕ್ಕೆ ರೀ ಶೆಡ್ ಕಟ್ಟಿರೋದು, ಏನಕ್ಕೆ ಕಟ್ಟಿದ್ದೀರಾ ಅಂತ ಕೇಳಿ. ನಾವು ಕೇಳಿದ್ಕೆ ಆತ ಗೋಪಾಲ್ ಏನು ಹೇಳ್ತಾ, ಇಂಜಿನಿಯರ್ ಪಾರ್ಟಿ ನಾವು ಈಗ ಒಂದು 4 ತಿಂಗಳಿಂದೆ, ಇವತ್ತು 6ನೇ ತಾರೀಕು ಆಗಸ್ಟ್ 2024ನೇ ಇಸ್ವಿ. ನಾವು ಮಾತಾಡ್ತಾ ಇರೋದು ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಅವರು ಗೋಪಾಲ್ ಏನು ಹೇಳಿದ್ರು ಆಗ ಅಂದರೆ, ನಾವು ಏನು ಹೇಳ್ತಾರೋ ಅದನ್ನು ನಾವು ಕೆಲಸ ಮಾಡೋದಷ್ಟೇ ಸ್ವಾಮಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದು ಇಟ್ಕೊಂಡಿರಿ, ಬೇಕಾಗುತ್ತೆ ಮುಂದಿನ ದಿನಮಾನಗಳಲ್ಲಿ. ಸುಮಾರು ದಿನಗಳಿಂದ ಹೇಳ್ಬೇಕಂತ ಮನಸ್ಸಲ್ಲಿತ್ತು. ಆದರೂ ಪಾಪಿಗಳು ಹೋಗ್ಲಿ ಬಿಡತ್ತೆಗೆ ಅಂತ ನಾವು ಸುಮ್ಮನೆ ಇದ್ವಿ. ಆದರೂ ಕೂಡ ಈಗ ನಾವು ಸುಮ್ಮನೆ ಇದ್ದಷ್ಟು ಈ ಪಾಪಿಗಳು ಇನ್ನೂ ಪಾಪ ಅಮಾಯಕರಿಗೆ, ಒಳ್ಳೆ ಜನಗಳಿಗೆ ಎಷ್ಟು ತೊಂದರೆ ಕೊಡ್ತವ್ರೆ, ಎಷ್ಟು ಹಿಂಸೆ ಕೊಡ್ತವ್ರೆ, ಎಷ್ಟು ಜನ ಸಾಯಿಸ್ತಾರೋ ಇನ್ನೂ ಅಂತಕ್ಕಂಥದ್ದು ಅಂತ ತಿಳ್ಕೊಂಡು ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಎಲ್ಲರ ಗಮನಕ್ಕೂ ಈ ವಿಷಯ ತೊಗೊಂಬನ್ನಿ. ಈ ಪಾಪಿಗಳಿಗೆ ನಾವೇನು ಮಾಡಿದ್ವಿ? ನೀವೇ ಕೇಳ್ರಪ್ಪ ಹೋಗಲಿ. ನಾವೇನು ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ನಮ್ಮಿಂದ ಎಳ್ಳಷ್ಟು ಕೂಡ ಅವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಲಿ, ತೊಂದರೆ ಆಗಿಲ್ಲ, ಮಾಡಿಲ್ಲ ನಾವು. ಅಲ್ಲ ಅವ್ರಿಗೆ ಅಲ್ಲ, ಯಾರಿಗೇ ಆದರೂ ಕೂಡ ನಾವು ಮಾಡಿಲ್ಲ. ಆದರೂ ನೋಡಿ ಈ ಥರ ನಮಗೆ ಕೇಡು ಬಯಸ್ತಾ ಇದ್ದಾರೆ. ಇದರಿಂದ ಇರೋ ಕೈಗೆ ಯಾರಪ್ಪ ಅಂದರೆ ನಮ್ಮ ಕುಂಬಳಗೂಡಲ್ಲಿರೋ ಶೇಖರ್ ಸ್ವಾಮೀಜಿ. ಹೆವಿ ಕ್ರಿಮಿನಲ್, ಇದರಲ್ಲೆಲ್ಲ ಎಕ್ಸ್ಪರ್ಟು. ಯಾಕಂದರೆ ಗೋಪಾಲ್ ಇಂಜಿನಿಯರು ಮತ್ತು ಕುಮಾರಸ್ವಾಮಿ ಅಂತ ಇದ್ದಾರೆ ಅಕೌಂಟೆಂಟು, ಕೇಳಿದ್ರೆ ಗೊತ್ತಾಗುತ್ತೆ. ಅವ್ರನ್ನೆಲ್ಲ ಮೊದಲಿಂದನೂ ಪಳಗಿಸ್ಕೊಂಡಿದ್ದಾರೆ ಈ ಥರ ಕೆಲಸಗಳಿಗೆ. ಆ ರಾಮಕೃಷ್ಣೇಗೌಡರು ವಾರ್ಡನ್ ಇದ್ದಾಗಿದ್ದ. ಪಾಪ ಪಾರ್ಟಿನ ಯಾಕೆ ತೆಗೆದ್ಬಿಟ್ರಲ್ಲ. ಈಗ ಮನುಷ್ಯ ಒಂದ್ ಲೆವೆಲ್ ಇದ್ಮೇಲೆ ಕೀಳ್ ಲೆವೆಲ್ ತಂದ್ಮೇಲೆ ಅವ್ರು ಕೆಲಸ ಮಾಡಕ ಸ್ವಾಮೀಜಿಯಲ್ಲಿ ಅವನಿಗೆಲ್ಲ ಗೊತ್ತಿತ್ತಲ್ಲ, ಇವ್ರು ಗುಟ್ಟೆಲ್ಲ ಗೊತ್ತಿರೋ ಅವ್ರು ತಲೆ ಕೆಡಿಸಿಡಲ್ಲ ಸ್ವಾಮೀಜಿ. ನಮ್ ಪಡಿ ನಾವ್ ವೀರನಾಗಲ್ಲ, ಸದ್ಯ ಸಾಯಿಸ್ಲಿಲ್ಲ, ಅದೇ ಪುಣ್ಯ ಒಂದು. ಅದೇ ಪುಣ್ಯ ಅಷ್ಟೇ. ಯಾರು ಆ ಗೋಪಾಲ್ ಇಂಜಿನಿಯರ್ ಎಲ್ಲ ಮಾಡಿದಂತಲ್ಲ, ಅವಂದೇ ಸ್ವಾಮೀಜಿ ಎಲ್ಲಾ ಕಿತಾಪತ್. ನಿಮ್ಗೂ ಅರ್ಥ ಆಗ್ಬಿಟ್ಟತ್ ನೋಡಿ, ನಾ ಬಾಯ್ಬಿಟ್ಟು ಹೇಳೋಣ ಅಂತಿದ್ದೆ. ಅವನು ಸಿದ್ದೇಗೌಡ, ಇನ್ನ ಕುಮಾರಸ್ವಾಮಿ, 3 ಜನ ಪಾರ್ಟ್ನರ್ ಅವರು. ಕುಮಾರಸ್ವಾಮಿ ಕುಳ್ಳ, ಅಲ್ಲಿ ಶೇಖರ್ ಸ್ವಾಮೀಜಿ ಅಲ್ಕಾರ, ಅವ್ರ 3 ಜನ ಪಾರ್ಟ್ನರು. ಒಳ್ಳೊಳ್ಳೆ ಸೈಟ್ಗಳು, ಮನೆಗಳು ಚಂದ್ರ ಲೇಔಟ್ ಅಲ್ಲಿ, ವಿಜಯನಗರದಲ್ಲಿ ಎಲ್ಲ ಮಾಡ್ಕೊಂಡು ಆರಾಮಾಗಿ ಅವ್ರೆ ಸ್ವಾಮೀಜಿ ಏನು ಗೊತ್ತಿಲ್ದಾರಂಗಿರ್ತಾರ. ಸ್ವಾಮೀಜಿ ಸ್ವಾಮೀಜಿ ಅಂತವ. ಯಾವ ಸ್ವಾಮೀಜಿ ಅವ್ರ ಹತ್ರ ದೊಡ್ಡ ಅರ್ಥವ. ಅವರೆಲ್ಲ ಬರೀ ಇದಕ್ಕಿದಪ್ಪ. ಸ್ವಾಮಿನಾಥ ಸ್ವಾಮಿಗಳು ಅವ್ನು ಹೇಳ್ದಂಗೆ ಕೇಳೋದು, ಅವ್ರು ಹೇಳ್ದಂಗೆ ಕೇಳೋದು. ಕೇಳೋದು. ಯಾಕಂದ್ರೆ
ನೀವ್ ಯಾಕಲ್ವಾ ಇದ್ರ ಫೋಟೋ ತಗೊಳಕ್ಕೆ ಅಂತವ ನೀವೇ ಫಿಲಮ್ ಆಕ್ಟರ್ಗಳು ಹಂಗೆ ಹಿಂಗೆ ಅಂತವ. ಯಾಕಂದ್ರೆ ಅವ್ರ ಫೋಟೋ ವಿಡಿಯೋ ಎಲ್ಲ ಅವ್ನ್ ಗೋಪಾಲ್ ಮಾಡಿ ಇಟ್ಕೊಂಡವನೆ. ಓ ಎಲ್ಲ ಐತಲ್ಲ ಸ್ವಾಮೀಜಿ, ಮಹಾಲಕ್ಷ್ಮಿ ಲೇಔಟ್, RPC ಲೇಔಟ್ ಎಲ್ಲವಾ. ಇವನೇ ಎಲ್ಲ ಚೆನ್ನಾಗಾಗ ಇವನೇ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡ ಆಗ್ಲೇ. ಓ ಸ್ವಾಮೀಜಿ ಇವ್ರ ಈಗ ಯಾಕೆ ಆಚೆ ಇವ್ರನ್ನ ಸ್ಟಾರ್ಟಿಂಗ್ ಬಂದಾಗ ದೊಡ್ಡ ಸ್ವಾಮೀಜಿ ನಾವು ಅದೇ ಹೇಳಿದ್ನ ರಾಮಕೃಷ್ಣ ಅಂತ ಇದ್ದಾಗ ಆಗಿದ್ದ ಗೋಪಾಲ ಮೇಲೆ ವಶಿ ಕುಯ್ಯಾಡಾರ. ನಾನ್ ಸೈಡ್ ದಾಗ ಬಂದಿ ಮಲ್ಕುಗ ಮಟ್ಟೆ ಇಕ್ತಿದ್ಯಾ ಅಂದ್ರೆ ಒಂದ್ ನಮ್ಮ ಮುಂದೆಯ. ಈಗ ಹೆಂಗೆ ಅನ್ನೋದೇ ಗೊತ್ತಾಗಲ್ಲ ಸ್ವಾಮೀಜಿ. ಅವ್ನ್ ಬಿಟ್ರ ಆಗಲ್ಲ ಬೇರೆಯವ್ರು ಹಂಗವ್ರಿ. ಬಿಟ್ರ ಆಗಲ್ಲಪ್ಪ, ಇವ್ರದೆಲ್ಲ ಇರೋದೇ ಅವನ ಹತ್ರ ಅಲ್ಲ. ಇವ್ರ ಏನಾದ್ರು ಜಾಸ್ತಿ ಇದ್ ಮಾಡಿದ್ರೆ ಅವ್ನು ಇದ್ ಮಾಡ್ತಾನೆ. ಹೌದು ಅವ್ರ ಹತ್ರ ಈ ತರ ಎಲ್ಲ ಈ ತರ ಇವ್ರುಗಳು ಈಗ ಕೂತೈತೆ. ಹಾಗಾಗಿ ಎಲ್ಲ ಸ್ವಾಮೀಜಿ ಅವರೆಲ್ಲ ಹತ್ಯಾಗ ಹೋಗ್ಬಿಡತ್ತವ್ರವು. ಏನು ಮಾಡಕ್ ಆಯ್ತಾ ಇಲ್ಲ.